ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಓದಿದ್ದನ್ನು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಕ್ಸಾಮ್ವರೆಗೂ ಅದನ್ನು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾನೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನು ಓದುವಾಗ ನೀವು ಅಪ್ಲೈ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಓದಿದ್ದು ಯಾವಾಗಲೂ ಮರ್ತು ಹೋಗಲ್ಲ. ಎಕ್ಸಾಮ್ವರೆಗೂ ಖಂಡಿತ ನೆನಪಿರುತ್ತೆ. ಆ ಫಾರ್ಮುಲಾ ಏನು ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಎಜುಕೇಷನಲ್ ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ಆ ಮಂತ್ರ ಏನು ಅಂತ ಹೇಳ್ತೀನಿ ಕೊನೆಗೆ. ಆ ಮಂತ್ರ ಹೇಳೋಕ್ಕೂ ಮುಂಚೆ ಪೇರೆಂಟ್ಸ್ಗೆಲ್ಲ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ ಎಲ್ಲ ನಾವು ಮಕ್ಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ರಾತ್ರಿ ಮನೆಗೆ ಲೇಟಾಗಿ ಬರ್ತೀವಿ, ಎಷ್ಟು ಕಷ್ಟಪಟ್ಟು ದುಡಿತೀವಿ. ಆದರೆ ಮಕ್ಕಳಿಗೆ ನಾವು ಟೈಮ್ ಕೊಡೋದಿಲ್ಲ. ಎಲ್ಲ ಪೇರೆಂಟ್ಸ್ದು ಒಂದೇ ಕಂಪ್ಲೇಂಟು, ಮಗ ಓದಲ್ಲ, ಓದಿದ್ದನ್ನು ನೆನ್ಪಿಟ್ಕೊಳ್ಳಲ್ಲ, ಚೆನ್ನಾಗಿ ಮಾರ್ಕ್ಸ್ ತೆಗಿಯಲ್ಲ. ಇದೆಲ್ಲ ಓಕೆ, ಆ ಮಕ್ಕಳು ಹಾಗೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಏನಾದರೂ ಒಂದು ಕಾರಣ ಇದ್ದೇ ಇರುತ್ತಲ್ವ. ನಾವು ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ, ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ತೀವಿ, CBSE ICSE ಸಿಲೆಬಸ್ಸು ಎಲ್ಲ ಕೊಡಿಸ್ತೀವಿ. ಮಕ್ಕಳು ಚೆನ್ನಾಗಿ ಓದಲಿ ಅಂತ ಟ್ಯೂಷನ್ಗೂ ಹಾಕ್ತೀವಿ 1000 ರೂಪಾಯಿ ಕೊಟ್ಟು. ಆದರೆ ಪೇರೆಂಟ್ಸು ಮಕ್ಕಳಿಗೆ ಟೈಮ್ ಕೊಡಲಿಲ್ಲ ಅಂದರೆ ಮಕ್ಕಳು ಖಂಡಿತವಾಗ್ಲೂ ಮನಸ್ಸಲ್ಲಿ ಏನೋ ಒಂದು ಅವರಿಗೆ ಜಿಗುಪ್ಸೆ ಬಂದಾಗ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೆ ನಾವು ಟೈಮ್ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವರಿಗೆ ಮನಸ್ಸಲ್ಲಿ ಏನೋ ಒಂದು ಕೊರಿತಾ ಇರುತ್ತೆ, ನಮ್ಮ ಪೇರೆಂಟ್ಸ್ ಪ್ರೀತಿ ನಮಗೆ ಸಿಗಲಿಲ್ಲ ಅಂತ. ಸೊ ಇದನ್ನು ನಾನು ವರ್ಕಿಂಗ್ ವುಮೆನ್ನಿಗೆ ಹೇಳೋದಾಗಿರ್ಬೋದು ಅಥವಾ ಮನೇಲಿರೋ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಪೇರೆಂಟ್ಸು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ. ಮಕ್ಕಳ ಜೊತೆ ಮಕ್ಕಳಾಗಿರಿ. ಊಟ ಮಾಡುವಾಗ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ. ಅವ್ರು ಓದ್ತಾ ಇರ್ಬೇಕಾದ್ರೆ, ಬರಿತಾ ಇರ್ಬೇಕಾದ್ರೆ ನೀವು ಅವ್ರ ಜೊತೆ ಕೂತ್ಕೊಂಡು ಏನು ಮಾಡ್ತಾಯಿದ್ದೀರಾ ಕೇಳೋದಾಗಿರ್ಬೋದು ಅಥವಾ ನೀವು ಬರ್ಸೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾಯಿರಿ. ಆಮೇಲೆ ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಸ್ಕೂಲಲ್ಲಿ ಏನಾಯಿತು, ಏನು ಮಾಡಿದ್ರಿ, ಹೀಗೆ ಕೇಳ್ತಾಯಿದ್ರೆ ಮಕ್ಕಳಿಗೂ ಅನ್ನಿಸ್ತಾ ಇರತ್ತೆ, ಓ ನಮ್ಮ ಅಪ್ಪಾಜಿ ನಮ್ಮಮ್ಮ ಬಂದ ತಕ್ಷಣ ಏನಾದರೂ ಕೇಳ್ತಾರೆ, ನಾನು ಈಗ ಹೇಳ್ಬೋದು ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ. ಸ್ಕೂಲಲ್ಲಾಗಿರ್ಬೋದು, ಟ್ಯೂಷನಲ್ಲಾಗಿರ್ಬೋದು ಅವರು ಹೇಳ್ಕೊಡ್ತಾರೆ, ಮನೆಗೆ ಕಳಿಸ್ತಾರೆ. ಆದರೆ ಪ್ರೀತಿಯಿಂದ ಹೇಳ್ಕೊಡೋದು ಪೇರೆಂಟ್ಸ್ ಮಾತ್ರನೇ. ಸೊ ನಾವು ಪ್ರೀತಿಯಿಂದ ಕೂರಿಸ್ಕೊಂಡು ಹೇಳ್ಕೊಟ್ಟಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂರುತ್ತಂತೆ. ಸೊ ಎಲ್ಲ ಪೇರೆಂಟ್ಸು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ. ಅವ್ರಿಗೋಸ್ಕರನೇ ದುಡಿತಾ ಇದ್ದೀವಿ ಅಂದಮೇಲೆ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ಫ್ರೆಂಡ್ಸ್ ಜೊತೆ ಸೇರ್ತಾ ಇದ್ದಾರೆ, ಸ್ವಲ್ಪ ಗಮನ ಇಟ್ಟು ಮಕ್ಕಳನ್ನು ನೋಡ್ಕೊಳ್ಳಿ. ಓಕೆನಾ? ಓಕೆ, ಆ ಮಂತ್ರ ಏನು ಅಂತ ಇವಾಗ ಹೇಳ್ತೀನಿ. ಏನಿಲ್ಲ, ಆ ಮಂತ್ರ ಏನು ಅಂದರೆ 137. ಮಂತ್ರ ಅಂದ್ಬಿಟ್ಟು ಇವರೇ ನಂಬರ್ ಹೇಳ್ತಾ ಇದ್ದಾರೆ ಅಂದ್ಕೊತಿದ್ದೀರಾ? ಏನಿಲ್ಲ, 137 ಅಂದರೆ ಫಸ್ಟ್ ಡೇ. ಮೀನ್ಸ್ ಸ್ಕೂಲಲ್ಲಿ ಫಸ್ಟ್ ಡೇ ಪಾಠ ಮಾಡ್ತಾರಲ್ವ, ಫಸ್ಟ್ ಡೇ ಅಥವಾ ಫಸ್ಟ್ ಲೆಸನ್ ಯಾವ ಪಾಠ ಮಾಡ್ತಾರಲ್ಲ, ಆ ಮಾಡಿರುವಂತಹ ಪಾಠನ ಅವತ್ತೇ ಬಂದು ಓದಬೇಕು. ಮಾಡಿರುವಂಥ ಪಾಠನ ಅವತ್ತೇ ಬಂದು ಓದಬೇಕು. ಮತ್ತು ನೆಕ್ಸ್ಟು ಮೂರನೇ ದಿನ ಅದೇ ಪಾಠ ಮತ್ತೆ ಓದಬೇಕು. ನೀವು ಫಸ್ಟ್ ಡೇ ಏನು ಓದಿರ್ತೀರಲ್ವ, ಕ್ವಶನ್ ಆನ್ಸರ್ ಆಗಿರ್ಬೋದು, ಪಾಠ ಆಗಿರ್ಬೋದು, ಏನು ಫಸ್ಟ್ ಡೇ ಕಲ್ತಿರ್ತೀರ ಅದನ್ನು ಮೂರನೇ ದಿನ ಮತ್ತೆ ನೋಡ್ಕೋಬೇಕು ಅದನ್ನು. ಓಕೆನಾ? ಥರ್ಡ್ ಡೇ ಆಯಿತು. ಮತ್ತು 7ನೇ ದಿನ ಮತ್ತೆ ಅದೇ ಪಾಠನ ಓದಬೇಕು. ಕ್ವಶನ್ ಆನ್ಸರು, ಪಾಠ, ಆ ಲೆಸನಲ್ಲಿ ಏನೇನು ಬರುತ್ತೆ ಎಲ್ಲವನ್ನು ಅಭ್ಯಾಸ ಮಾಡಬೇಕು. ಫಸ್ಟ್ನೇ ದಿನ, ಥರ್ಡ್ ಡೇ ಮತ್ತು 7th ಡೇ. ಫಸ್ಟ್, ಥರ್ಡ್, 7th ಇದಿಷ್ಟನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಓದಿದ್ದು ಮರ್ತೋಗಲ್ಲ. ಆ ಪಾಠನ ಮತ್ತೆ ಓದಬೇಕು ಅಂತ ನಿಮಗೆ ಇರೋದಿಲ್ಲ. ಯಾಕೆ ಅಂತಂದರೆ ಅದು ನಿಮಗೆ ನೆನಪಲ್ಲಿ ಉಳಿದಿರತ್ತೆ ಆಲ್ರೆಡಿ. ನೀವು ಪದೇ ಪದೇ ಓದಿರ್ತೀರ ಅಲ್ವಾ. ಫಸ್ಟ್ನೇ ದಿನ ಓದಿರ್ತೀರ, ಮೂರನೇ ದಿನ ಓದಿರ್ತೀರ, 7th ಡೇ ಓದಿರ್ತೀರ. ಗ್ಯಾಪ್ ಬಿಟ್ಬಿಟ್ಟು ಓದಿರೋದ್ರಿಂದ ಏನು ಓದಿದ್ದೀರ ಅನ್ನೋದು ನಿಮ್ಮ ತಲೆಯಲ್ಲಿ ನೆನಪಿರತ್ತೆ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿ ಖಂಡಿತವಾಗ್ಲೂ ನಿಮಗೆ ವರ್ಕ್ ಆಗ್ಬೋದು. ಓಕೆನಾ? ಮಕ್ಕಳು ಅಷ್ಟೇ, ಪೇರೆಂಟ್ಸ್ ಜೊತೆ ನೀವು ಕೂತ್ಕೊಂಡು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಫಾರ್ಮುಲಾ ನಿಮಗೆ ವರ್ಕ್ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.